ಮೈಸೂರು ದಸರಾ ಗಜ್ಜಪಡೆಯ ಎಲ್ಲ ಆನೆಗಳಿಗೂ ವಿಮೆ. ದಸರಾ ಗಜ್ಜಪಡೆಗೆ ಅರಣ್ಯ ಇಲಾಖೆ ವಿಮೆ ಮಾಡಿಸಿದೆ. 4 ಮೀಸಲು ಆನೆಗಳು ಸೇರಿದಂತೆ 18 ಆನೆಗಳಿಗೆ 87,50,000 ರೂಪಾಯಿ ವಿಮೆ ಮಾಡಿಸಲಾಗಿದೆ. ಮಾವುತ ಕಾವಾಡಿ ಅರಣ್ಯ ಅಧಿಕಾರಿಗಳಿಗೆ 2 ಲಕ್ಷ ರೂಪಾಯಿ ವಿಮೆ, 50 ಜನರಿಗೆ 2 ಲಕ್ಷ ರೂಪಾಯಿನಂತೆ 1 ಕೋಟಿ ವಿಮೆ ಸೌಲಭ್ಯ ಇರಲಿದೆ. ಸಾರ್ವಜನಿಕ ಆಸ್ತಿ ಹಾಗೂ ಜೀವಹಾನಿಗೆ 50 ಲಕ್ಷ ರೂಪಾಯಿ ವಿಮೆ. ಇಂದಿನಿಂದ ಗಜ್ಜಪಡೆ ಕಾಡು ಸೇರೋವರೆಗೂ ವಿಮಾ ಅವಧಿ ಚಾಲ್ತಿಯಲ್ಲಿ ಇರುತ್ತೆ. ಇದಕ್ಕಾಗಿ ವಿಮಾ ಕಂಪನಿಗೆ ಪ್ರೀಮಿಯಂ ಹಣ ಪಾವತಿ ಮಾಡಲಾಗಿದೆ. ಒಟ್ಟು 2,37,50,000 ರೂಪಾಯಿ ವಿಮೆಯನ್ನು ಅರಣ್ಯ ಇಲಾಖೆ ಮಾಡಿಸಿದೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್ ನೇರ ಸಂಪರ್ಕದಲ್ಲಿ. ಯಶಸ್ ಮೌತೂರ್, ದಸರಾದ ಮೊದಲ ಕಾರ್ಯಕ್ರಮ ಅಂತಂದರೆ ಆನೆಗಳು ಮೈಸೂರಿಗೆ ಬರುವಂಥದ್ದು. ಇವತ್ತು ವೀರನ ಹೊಸಹಳ್ಳಿಯಿಂದ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿ ಆನೆಗಳನ್ನು ಬರಮಾಡಿಕೊಳ್ಳಲಾಗುತ್ತೆ. ಮೈಸೂರು ದಸರಾ ಗಜ್ಜಪಡೆಯ ಎಲ್ಲ ಆನೆಗಳಿಗೂ ಕೂಡ ವಿಮೆಯನ್ನು ಅರಣ್ಯ ಇಲಾಖೆ ಮಾಡಿಸಿರುವಂಥದ್ದು. ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಅಂಕಿತ, ಭಾಳ ಪ್ರಮುಖವಾಗಿ ಈಗಾಗಲೇ ವೀರನ ಹೊಸಹಳ್ಳಿಯಿಂದ ದಸರಾ ಗಜಪಡೆಯ ಮೈಸೂರು ಅಂದರೆ ನಗರಕ್ಕೆ ಬರೋದಕ್ಕೆ ಈಗಾಗಲೇ ಕಾಡಿನಿಂದ ನಾಡಿಗೆ ಬರೋದಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು. ವೀರನ ಹೊಸಹಳ್ಳಿಯಲ್ಲಿ ಏನು 9 ಆನೆಗಳಿಗೆ ಪುಷ್ಪಾರ್ಚನೆ ಮಾಡುವಂಥ ಮುಖಾಂತರ ಸಾಂಪ್ರದಾಯಿಕವಾಗಿ ಮೈಸೂರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ತದಾದ ನಂತರ ಏನು ಆನೆಗಳು ಲಾರಿಯ ಮುಖಾಂತರ ಮೈಸೂರಿನ ಅರಣ್ಯ ಭವನದಲ್ಲಿರುವಂಥ ಆವರಣವನ್ನು ತಲುಪಲಾಗುತ್ತೆ. ಅರಣ್ಯ ಭವನದಲ್ಲಿ ಏನು ಇವತ್ತು ನಾಳೆ 2 ದಿನಗಳ ಕಾಲ ವಾಸ್ತವ್ಯವನ್ನು ಹೂಡಿ ಸಂಪ್ರದಾಯದೊಂದಿಗೆ ಏನು ಮಂಗಳವಾದ್ಯದೊಂದಿಗೆ ಮೈಸೂರು ಅರಮನೆ ಪ್ರವೇಶವನ್ನು ಮಾಡಲಾಗುತ್ತೆ. ಹೀಗಾಗಿ ಬಹಳ ಪ್ರಮುಖವಾಗಿ ಏನು ಗಜಪಡೆಗಳು ಬರ್ತವೆ ಅದರ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ರೀತಿಯಾದ ಸೂಕ್ಷ್ಮ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆನೆಗಳು ಹಾಗೂ ಆನೆಗಳ ಜೊತೆ ಬರುವಂತಹ ಕಾವಾಡಿಗರು ಮಾವುತರಿಗೂ ಕೂಡ ಇನ್ಶೂರೆನ್ಸನ್ನು ಮಾಡಿಸಿರ್ತಕ್ಕಂಥದ್ದು, ವಿಮೆಯನ್ನು ಮಾಡಿಸಲಾಗಿದೆ. 2,37,50,000 ಲಕ್ಷ ರೂಪಾಯಿ ಮೌಲ್ಯದ ಇನ್ಶೂರೆನ್ಸ್ನ ಅರಣ್ಯ ಇಲಾಖೆ ಮಾಡಿಸಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಏನು ಇದೊಂದು ದೊಡ್ಡ ಮಟ್ಟದ ಇವೆಂಟ್ ಆಗಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡಗಳು ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಈ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹಾಗೂ ಭಾಳ ಪ್ರಮುಖವಾಗಿ ಕಾವಾಡಿಗರು ಮಾವುತರಿಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸನ್ನು ಮಾಡಿಸಿರ್ತಕ್ಕಂಥದ್ದು. ಹಾಗೂ 14 ಪ್ಲಸ್ ಇನ್ನೂ 4 ಆನೆಗಳು ಸೇರಿ 87 ಲಕ್ಷ ಒಂದು ವಿಮೆಯನ್ನು ಮಾಡಿಸಲಾಗಿದೆ. ಹಾಗೂ ಈ ಒಂದು ಉತ್ಸವ ಜಂಬೂ ಸವಾರಿ ಏನಿದೆ ಇದು ಒಂದು 5-6 ಕಿಲೋಮೀಟರ್ ಗಟ್ಟಲೆ ಏನು ಸಾಗುವಂತಹ ಜಂಬೂ ಸವಾರಿ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅಥವಾ ಯಾವುದಾದ್ರು ಅವಘಡ ಸಂಭವಿಸಿದ್ರೆ ಮುಂಜಾಗ್ರತಾ ಕ್ರಮವಾಗಿ 50 ಲಕ್ಷ ರೂಪಾಯಿಯನ್ನು ಕೂಡ ಇನ್ಶೂರೆನ್ಸನ್ನು ಮಾಡಿಸಿರ್ತಕ್ಕಂಥದ್ದು. ಹೀಗಾಗಿ 2,37,00,000 ಮೌಲ್ಯದ ವಿಮೆಯನ್ನು ಮಾಡಿಸಿರ್ತಕ್ಕಂಥದ್ದು. ಇದು ಮುಂಜಾಗ್ರತಾ ಕ್ರಮವಾಗಿ ಏನು ಅರಣ್ಯ ಇಲಾಖೆ ಮಾಡಲಾಗಿದೆ. ಹಾಗೂ ಈಗಾಗಲೇ ಸಾಕಷ್ಟು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮೈಸೂರು ಅರಮನೆ ಆವರಣದಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಬರುವಂತಹ ಮಾವುತರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ಇರುವಂಥ ರೀತಿಯಲ್ಲಿ ಶೆಡ್ಗಳ ನಿರ್ಮಾಣವನ್ನು ಮಾಡಲಿದೆ. ತಗಡಿನ ಶೆಡ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮಳೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಸೋರಿಕೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಸಿದ್ಧತೆಗಳನ್ನ ಮಾಡಲಾಗಿದೆ. ಹಾಗೂ ಅದರ ಜೊತೆ ಆನೆಗಳಿಗೂ ಕೂಡ ಸುಸಜ್ಜಿತವಾದಂತಹ ಸ್ಥಳಾವಕಾಶವನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಹಾಗೂ ಆನೆಗಳಿಗೆ ನೀಡುವಂತಹ ಆಹಾರ ಪೌಷ್ಟಿಕವಾದಂತಹ ಆಹಾರವನ್ನು ಮಾಡೋದಕ್ಕೂ ಕೂಡ ವಿಸ್ತಾರವಾದಂತಹ ಜಾಗವನ್ನು ಮಾಡಲಾಗಿದೆ. ಹಾಗೂ ಸುತ್ತಲೂ ಕೂಡ ಈಗಾಗಲೇ ಸ್ವಚ್ಛತೆ ಕಾರ್ಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಬರುವಂತಹ ಗಜಪಡೆಗೆ ರಾಜಾತಿಥ್ಯವನ್ನು ಕೊಡೋದಕ್ಕೆ ಸಾಂಸ್ಕೃತಿಕ ನಗರ ಮೈಸೂರು ಸಜ್ಜಾಗಿದೆ. ಹೀಗಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ಪೂರ್ಣ ಆಗಿದೆ ಅಂತಲೇ ಹೇಳ್ಬೋದು ಅಂಕಿತಾ. ಧನ್ಯವಾದ ಯಶಸ್ ಮೌತೂರ್ ತಮ್ಮೆಲ್ಲ ಮಾಹಿತಿಗಾಗಿ.